ಇವತ್ತು ಮತ್ತೆ ನಿಮ್ಮೆಲ್ಲರ ಒಂದು ಸಂಗೀತದ ಪಯಣ ಏನಿದೆ ಅದು ಹೊಸತಾದ ಒಂದು ಜರ್ನಿ. ಆಲ್ ದಿ ವೆರಿ ಬೆಸ್ಟ್. ಓಕೆ RK ಸರ್, ಚೆನ್ನಾಗಿತ್ತಪ್ಪ. ಥ್ಯಾಂಕ್ ಯು ಸರ್. ನನಗೆ ತುಂಬಾ ಇಷ್ಟವಾಗಿದ್ದು ಅದು ಯಾರ್ದು ಐಡಿಯಾ, ಅದು ಲಾಸ್ಟ್ ಅಲ್ಲಿ ಆಡ್ಲಿಪ್ ಅನ್ನ ಮತ್ತೆ ಸಾಂಗ್ ತರ ಮಾಡೋದು. ಎಕ್ಸಲೆಂಟ್. ಅದು ಸರ್ ಗುರುಗಳು ಅದೇ ಹೇಳ್ತಾ ಇದ್ರು, ಈ ಐಡಿಯಾ ಚೆನ್ನಾಗಿದೆಯಲ್ಲ ಅಂತ. ಸೊ ಆಲ್ರೆಡಿ ಹೊಳಿತಾ ಇರುವಂತ ಒಂದು ಆಭರಣಕ್ಕೆ ಮತ್ತೊಂದು ಪಾಲಿಶ್ ಹೊಡೆದು ಇನ್ನೊಂದು ಕಲ್ ಸೇರಿಸಿ ಏನೋ ಒಂದು ಜಿಮ್ ಸೇರಿಸಿ ಆಡಿದ್ರೆ ಹೆಂಗಿರುತ್ತೆ ಆ ತರ ಇತ್ತು. ವೆರಿ ಗುಡ್, ಕೀಪ್ ಇಟ್ ಅಪ್. ನೈಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಜಗಣ, ಹೇಗ ಅನ್ನಿಸ್ತಿ ಸಾಂಗ್? ಈ ತರ ಹಾಡು ಬರೆಯಕ್ಕೆ ಮೀಟರ್ ಇರ್ಬೇಕು. Yes. ಸರಿಯಾಗ ಮೀಟರ್ ಇದ್ದವರೇ ಇವೆಲ್ಲ ಬರೆಯಕ್ಕೆ ಸಾಧ್ಯ. ಯಾರಿಗೆ ಸ್ವ ಅನುಭವ ಇರುತ್ತಲ್ಲ ಅವನು ಈ ವಿಲ್ ಬಿ ಅ ಫಂಟಾಸ್ಟಿಕ್ ರೈಟ್ರು. ಅವನು ಯುಗ ಮುಳುಗೋವರೆಗೂ ಉಳ್ಕೊಬಿಡ್ತಾನೆ ಅಂತ. ಆ ಥರ ಹಂಸಲೇಖ ಅವ್ರ ಬಗ್ಗೆ ನೀನು ಏನು ಹೇಳ್ತೀಯ? ಈ ಹಾಡನ್ನ ಭಾಷೆ ಬರ್ದೇ ಇರೋರ ಮುಂದೆ ಹೋಗಿ ನೀನು ಹಾಡು, ಅವನು ಎದ್ದಿ ನಿಂತು ಡ್ಯಾನ್ಸ್ ಹಾಡಿಲ್ಲ ಅಂದ್ರೆ ನಾನು ಎದ್ದೊಟ್ಟಾಗ್ತೇನೆ ಇಲ್ಲಿ. ನಿಜ. ದಟ್ ಈಸ್ ದಿ ಸ್ಟಾಮಿನಾ ಆಫ್ ಹಂಸಲೇಖ. ಎಷ್ಟು ಜನ ಬರ್ಬೋದು, ಎಷ್ಟು ಜನ ಏನು ಬೇಕಾದ್ರೆ ಆಗ್ಬೋದು, ಬಟ್ ಹಂಸಲೇಖ ಅವ್ರ ಹತ್ರ ಒಂದು 500 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ಅನ್ನೋ ಅಷ್ಟು ಭಾಳ ಧೈರ್ಯವಾಗಿದ್ದ ನಾನು ಹೇಳ್ತೀನಿ. ಇವರು ಒಂದಲ್ಲ, ಎರಡಲ್ಲ, ಮೂರಲ್ಲ, 100 ವರ್ಷ ಹೋಗ್ಲಿ ಹಂಸಲೇಖನ ಮರೆಯಕ್ಕೆ ಯಾರ ಕೈನಲ್ಲೂ ಆಗಲ್ಲ, ಸಾಧ್ಯನೇ. ಟಚ್ಚು ಮಾಡೋಕ್ಕಾಗಲ್ಲ. ಆಮೇಲೆ ಅವ್ನು ಮೀಸೆ ಬಿಟ್ಕೊಂಡವನಂತೂ ಅವನು ಯಾವತ್ತೋ ಹಳೆ ಕಾಲದಲ್ಲಿ ಸುದೀಪನ್ ಪಿಕ್ಚರ್ ನೋಡ್ಬಿಟ್ಟು ಅವ್ನು ತೆಗ್ದೇ ಇಲ್ಲ ಮೀಸೆನ, ಕಂಟಿನ್ಯೂ ಮಾಡ್ಬಿಟ್ಟವನೆ. ಸಖತ್ತಾಗಿತ್ತಮ್ಮ, ಎಂಜಾಯ್ಡ್ ಎಲ್ಲ. Super. Thank you, sir. Rakshita ma'am? For me, Harsha was extremely good. Thank you. Extremely good. And also ನಿಮ್ಮ ಸ್ಟೇಜ್ ಪ್ರೆಸೆನ್ಸ್, ನೀವು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ, ಎವ್ರಿಥಿಂಗ್ ಇಸ್ ಜಸ್ಟ್ ಅಮೇಝಿಂಗ್. ತುಂಬ ಮಾಸಾಗಿ ಕಾಣಿಸ್ತೀರಾ, ಮಾಸಾಗಿ ಆಡ್ತೀರಾ, ಅದೇ ನಿಮ್ಮ ಪ್ಲಸ್ ಪಾಯಿಂಟ್ ಅನ್ಸುತ್ತೆ ನನಗೆ. ಈ ಪರ್ಫಾರ್ಮೆನ್ಸ್ ನಾವೇ ಅಲ್ಲ, ಐ ಥಿಂಕ್ ನಮ್ಮ ಹುಡುಗರು ತುಂಬ ಎಂಜಾಯ್ ಮಾಡಿದ್ರು. ಎಲ್ಲರಿಗಿಂತ ಜಾಸ್ತಿ ಡಾನ್ಸ್ ಮಾಡಿದ್ದು ಅನುಶ್ರೀ ಅನ್ಸುತ್ತೆ ನನಗೆ. ಅವ್ರ ಜೊತೆ ಹೋಗಿ ಅಲ್ಲಿ ಕೂತ್ಕೊಂಡು ನೋಡಿ, ಅಲ್ಲಿಂದ ಬಂದು ಇಲ್ಲಿ ಬಂದು ಸ್ಟೇಜ್ ಮೇಲೆ ತಡೆಯಕ್ಕಾಗಿಲ್ಲ ಮ್ಯಾಮ್ ಅವ್ರ ಜೊತೆ, ಅದಕ್ಕೆ ಫುಲ್ ಬಂದು ಸ್ಟೆಪ್ ಹಾಕ್ಬಿಟ್ರೆ. ಸೂಪರ್ ಆಗಿ ಡಾನ್ಸ್ ಮಾಡಿದೆ ನಿನ್ನ ಮಮ್ಮ. Thank you, ಯು ಆರ್ ಗೆಟಿಂಗ್ ಪ್ರಿಪೇರ್ಡ್ ಫಾರ್ DKD. ಐ ಆಮ್ ವೆರಿ ಪ್ರೌಡ್ ಆಫ್ ಯು. Yes ma'am, full set ma'am. Thank you ma'am. ಈಗ MG, ನೀವು ಈ ಹಾಡನ್ನ ಫಸ್ಟ್ ಆಡ್ಲಿಪನ್ನು ರಿದಮ್ ಮೇಲೆ ತಂದ್ರಲ್ಲ, ಅದು ತುಂಬ ಒಳ್ಳೇದು ಅನ್ನಿಸ್ತು ನನಗೆ. ಒಂದು ಜನಪ್ರಿಯ ಗೀತೆ ಬರೆದವನ ಕೈದಾಟಿ ಹಾಡಿದವನ ಕೈದಾಟಿ ಅದು ಜನಪದವಾಗೋದು ಈ ರೀತಿ ನೋಡಿ. ನಿಮ್ಮ ಕೈ ಸಿಕ್ಕಿ ಅದು ಬೇರೆನೇ ಆಯ್ತಲ್ವಾ, ಅದು ಜನಗಳ ಸ್ವತ್ತು ಇನ್ನ. ಸೊ ಆ ಪ್ರಯತ್ನಕ್ಕೆ ನನ್ನ ದೊಡ್ಡ ಅಭಿನಂದನೆ. ತುಂಬಾ 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 ಚೆನ್ನಾಗಿ ಹಾಡಿದ್ರಿ. ಈ ಮನರಂಜನೆಯ ಮಹಾ ಸಂಭ್ರಮದ ಈ ಕಾಮಿಡಿಯ ವೇದಿಕೆಗೆ ಮಹಾ ಪ್ರದರ್ಶನದ ಸಾಂಗ್ ಇದು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರ್ಲಿ ನಮ್ಮ ಕಿಲಾಡಿಗಳಿಗೆ ಒಂದು ದೊಡ್ಡ ಚಪ್ಪಾಳೆ. ಅಂದ್ರೆ ಒಂದು ಬಿಗ್ ವಿಷಯ ಇಟ್ಕೊಂಡು ಅದನ್ನ ಒಂದು ಸ್ಕ್ರೀನ್ ಪ್ಲೇ ಮಾಡ್ಕೊಂಡು ಹೊಟ್ಟೆ ಉಣ್ಣಾಗೋ ತರ ನಗ್ಸೋದಿದೆಯಲ್ಲ, ಹ್ಯಾಟ್ಸ್ ಆಫ್ ಕಿಲಾಡಿಗಳ. ಸೂಪರ್ VP ಸರ್. ನಾನು ನಿಮ್ಮೆಲ್ಲರ ದೊಡ್ಡ ಅಭಿಮಾನಿ. ಮನೆಯಲ್ಲಿ ಕೂತು ನೋಡೋದೊಂದು, ಇಲ್ಲಿ ತಮ್ಮೆಲ್ಲರನ್ನು ನೇರವಾಗಿ ಬಹಳ ಶ್ರೇಷ್ಠ ಕಲಾವಿದರು ತಾವೆಲ್ಲರೂ. ನಿಜವಾಗಿಯೂ ಒಂದ್ಸರಿ ಜೋರಾದ ಚಪ್ಪಾಳೆ ಎಲ್ಲರೂ ಹೊಡಿಬೇಕು. ನಿಜವಾಗ್ಲು ಯಾಕೆಂದ್ರೆ ಹಾಡು ಹಾಡ್ಬೇಕಾದ್ರೆ ಮುಖ್ಯವಾಗಿ ಕಂಠ, ಒಂದು ಮನಸ್ಥಿತಿ, ಒಂದು ಸಾಧನೆ ಅದೆಲ್ಲ ಉಂಟು. ಬಟ್ ಇಲ್ಲಿ ನೀವುಗಳು ಇಡೀ ಬಾಡಿನ ಯೂಸ್ ಮಾಡ್ಕೊಂಡು ಆನ್ ದ ಸ್ಪಾಟ್ ಹೊಸದಾಗಿ ಡೈಲಾಗ್ಗಳು, ಹೊಸದಾಗಿ ರಿಯಾಕ್ಷನ್ಗಳು, ಆ ಇಂಪ್ರೂವೈಸೇಷನ್, ಟೈಮಿಂಗು, ಮತ್ತೆ ಎಲ್ರಿಗೂ ಗೊತ್ತು ನಗಿಸೋದು ಬಹಳ ಕಠಿಣವಾದ ಕಲೆ ಅಂದ್ರೆ ನಗಿಸೋದು. ಎಲ್ರು, ನಾನು ಯಾರು ಒಬ್ಬರನ್ನೇ ಹೇಗೆ ವರ್ಣಿಸ್ಲಿ, ಎಲ್ರು. ಯಾಕೆಂದ್ರೆ ಅದು ಕಾಮಿಡಿ ಕೆನಾಟ್ ಬಿ ಡನ್ ಬೈ 1%. ಆ ಇಡೀ ಟೀಮ್ ಮಾಡಿದಾಗಲೇ ಅದು ಕಾಮಿಡಿ. ಟೀಮ್ ಒಟ್ಟಿಗೆ ಮಾಡಿದಾಗಲೇ ಈ ರೀತಿ ಒಂದು ನಗುಗಿನ್ನ ಅದೊಂದು ರೀತಿ ಒಂದು ಬೇರೆ ಲೋಕ ಕರ್ಕೊಂಡು ಹೋಗ್ತಿರಲ್ಲ, ಅದು ಅದ್ಭುತ. ಯಾಕೆ ಈ ಕಾರ್ಯಕ್ರಮ ಕಾಮಿಡಿ ಕಿಲಾಡಿಗಳು ಇಷ್ಟು ಜನಪ್ರಿಯಗೊಂಡಿದೆ ಅನ್ನೋದಕ್ಕೆ ನನಗೆ ಇಲ್ಲಿ ಇವತ್ತು ಉತ್ತರ ಸಿಕ್ತು. ನಿಮ್ಮೆಲ್ಲರೂ ನೇರವಾಗಿ ನೋಡ್ಬೇಕಾದ್ರೆ ಈ ಕಾಮಿಡಿ ಕಿಲಾಡಿಗಳು ಯಾಕೆ ಜನ ಇಷ್ಟು ಒಂದು ಪ್ರೀತಿಯಿಂದ ನೋಡ್ತಾರೆ, ಇದರಿಂದ ಅವರ ಮನಸ್ಸಿನ ಮೇಲೆ, ಅವರ ದೇಹದ ಮೇಲೆ, ಪರಿವಾರದ ಮೇಲೆ ಎಂಥ ಒಂದು ಒಳ್ಳೆ ಪ್ರಭಾವ. ಎಷ್ಟು ಎಲ್ಲರೂ ಆರಾಮಾಗಿ ನಿಮ್ಮನ್ನು ನೋಡ್ಬಿಟ್ರೆ ಲೈಫಲ್ಲಿರೋ ನೋವುಗಳೆಲ್ಲ ಮರ್ತೋಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಹಳ ಚೆನ್ನಾಗಿ ಓಡಿಸ್ತಾ ಇದ್ರಿ. ಸಂಜು ಬಸಯ್ಯ ಸಾಬೂನು ಮರ್ಯಾಕ್ ಆಗೋದಿಲ್ಲ. ನಮ್ ಡೈರೆಕ್ಟರ್ ಅಂತೂ ಇದ್ಬತ್ತವ್ರಿಗೆಲ್ಲ ಹೊಡೆದ್ಬಿಟ್ರು. ಹನುಮಂತ ನೆನೆಸ್ಕೊತಾವನ್ ಇನ್ನು ನಾನು ಏನ್ ತಪ್ಪು ಮಾಡಿದ್ದೆ ಅನ್ಬಿಟ್ಟು. ನಿಮ್ ವಿಗ್ ಅಂತೂ ಸಾರ್ ಭೂತ ಸಾರ್. ಅದು ಮೇಡಮ್ ಹಿಂದೆ ನಿಂತಿದ್ರು, ಅದ್ ಹೆಂಗ್ ಸರ್ ಟೈಮಿಂಗ್ ಅದು, ಅದನ್ನ ಸಡನ್ ನೀವು ಹಿಂಗ್ ಮಾಡ್ಕೊಂಡ್ಬಿಟ್ರೆ ಅದು ವಿಗ್ ತರನೇ ಕಾಣ್ತಿತ್ತು ಇಲ್ಲಿಗೆ. ಒಟ್ಟಾರೆ ಎಕ್ಸ್ಟ್ರಾಡಿನರಿ. ಗಾಡ್ ಬ್ಲೆಸ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಥ್ಯಾಂಕ್ ಯು VP ಸರ್. RK ಸರ್, ಅವ್ರಿಗೆ ಆ ಡಾನ್ಸ್ ಮೂಮೆಂಟ್ ಎಲ್ಲ ತುಂಬಾ ಇಷ್ಟ ಆಯ್ತು. ಈ ಕಸದಿಂದ ರಸ ಅಂತ ಹೇಳ್ತಾರಲ್ಲ, ಇದೊಂಥರ ಕೂದಲಿಂದ ರಸ ಇದೆ. ಬಟ್ ಆನ್ ಅ ಸೀರಿಯಸ್ ನೋಟ್, ಇಲ್ಲಿ ಹತ್ರ ಬಂದು ಇಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರಲ್ಲ, ಐ ಕುಡ್ ಸಿ ದ ಸ್ವೆಟ್.
ಅಂದ್ರೆ ಎಷ್ಟೋ ಲೆವೆಲ್ಸ್ ಇತ್ತು ಅದ್ರಲ್ಲಿ, ಆ ಟೈಮಿಂಗು, ಆ ಎನರ್ಜಿ. ಈಗ ನಾವೊಂದ್ ಸಾಂಗ್ ಹಾಡ್ಬೇಕಂದ್ರೆ ಒಂದು ತರ AC ರೂಮ್ ಇರುತ್ತೆ, ಏನೋ ಒಂದಿರುತ್ತೆ. ಬಟ್ ಇಲ್ಲಿ ಅದಕ್ಕೆ ಆಸ್ಪದನೇ ಇಲ್ಲ. ಅದೊಂಥರ ಪ್ರತಿಯೊಂದು ಕೂದಲು ನಟಿಸ್ತು ಅಂತ ನನ್ಗನ್ಸ್ತು. ಇನ್ನ ಪ್ರತಿಯೊಂದು ಒಂದು ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಅದು ಬಹಳ ಕಷ್ಟ ಅದು. ಅಂಡ್ ಲ್ಯಾಗೇ ಇಲ್ಲದೆ ನೀವು ನಗಿಸ್ತಿರಲ್ಲ. ಯಾಕಂದ್ರೆ ಕಾಮಿಡಿ ಅಂದ್ರೆ ಇಟ್ ಇಸ್ ಅಬೌಟ್ ಟೈಮಿಂಗ್. ಸೊ ಕೆಲವು ಸಲ ಏನೋ ಒಂದು ಮಿಸ್ ಆಗುತ್ತೆ, ಬಟ್ ಆ ಮಿಸ್ ಆಗದೆ ಇರೋ ತರ ಕವರ್ ಅಪ್ ಮಾಡ್ತಿರಲ್ಲ, ಅದಂತೂ ಅದ್ಭುತ. ಅದು ಈ ಎಪಿಸೋಡ್ ಮಾತ್ರ ಅಲ್ಲ, ನಾನು ಕೂಡ ಐ ಆಮ್ ಫ್ಯಾನ್ ಆಫ್ ಕಾಮಿಡಿ ಕಿಲಾಡಿಗಳು. ಮಲ್ಗೋದಕ್ಕೆ ಮೊದಲು ಒಂದಷ್ಟು ನಕ್ಕು ನಲ್ದು ಆ ಒಂದು ಗುಂಗಲ್ ಹೋಗೋದಿದೆಯಲ್ಲ, ಇಟ್ ಕ್ಯಾನ್ ಓನ್ಲಿ ಬಿ ಡನ್ ಬೈ ಐದರ್ ಮ್ಯೂಸಿಕ್ ಆರ್ ಕಾಮಿಡಿ ಬೇಸಿಕ್ಲಿ. ಸೊ ಇಲ್ಲಿ ನನಗೆ ಫೇವ್ರೆಟ್ ಅಂದ್ರೆ ಕಾಮಿಡಿ. ಅಂಡ್ ಆಲ್ಸೋ ನೀವು ಹೇಗೆ ನಿಮ್ಮನ್ನ ಪ್ಲೇಸ್ ಮಾಡ್ಕೋತೀರಾ. ಇದರಲ್ಲಿ ಪ್ರಾಪ್ ಅಂದ್ರೆ ನಿಮ್ ವಿಗ್ಗೆ, ಸೊ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡಿದೀರಾ. ವಿಗ್ ಅದನ್ನ ಪ್ರಾಪರ್ ಆಗಿ ನೀವು ಯೂಸ್ ಮಾಡಿದ್ರಿ. ಆಕ್ಚುಲಿ ನಾಯಕ ನಟ ವಿಗ್ಗೆ ಇದ್ರಲ್ಲಿ. ನೀವು ಅಲ್ಲಿಂದ ನೀವು ಎಂಟ್ರಿ ತಗೊಂಡಿಂದ ಹಿಡಿದು ಟೋಟಲಿ ಆ ಒಂದು ದ ಹೋಲ್ ಪ್ಲಾಟ್ ವಾಸ್ ವೋವನ್ ಅರೌಂಡ್ ದಟ್ ವಿಗ್. ಅದನ್ನ ನೀವು ತುಂಬಾ ಚೆನ್ನಾಗಿ ನೀವೆಲ್ಲರೂ ಅದರ ಪಾತ್ರರಾಗಿ ಮಾಡಿದ್ರಿ ಅಂತ ಅನ್ಸುತ್ತೆ. ವೆರಿ ನೈಸ್. ಗುರುಗಳೇ, ಸಿನ್ಸ್ ಯು ಆರ್ ಅ ಬಾಂಡ್ ಡಾನ್ಸರ್, ಸೂರ್ಯ ಮಾಡಿದಂತ ಸ್ಟೆಪ್ ನ ನೀವು ಸ್ಟೇಜ್ ಮೇಲೆ ಬಂದು ನಮ್ಗೋಸ್ಕರ ಅದೇ ಸ್ಟೆಪ್ ನ ರಿಪೀಟ್ ಮಾಡ್ಬೇಕಾಗಿ ನಮ್ಮೆಲ್ಲರ ಆಸೆ. ಹೋಗು ಗುರುಗಳನ್ನ ಕರ್ಕೊಂಬ. ಬರ್ಲಿ ಗುರುಗಳಿಗೆ ಚಪ್ಪಾಳೆ. ರೆಡಿ ಗುರುಗಳೇ, ರೆಡಿ. ಮ್ಯೂಸಿಕ್ ಬರ್ಲಿ ಗುರುಗಳಿಗೆ. ಸೂಪರ್ 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 ಎನರ್ಜಿ. ರಕ್ಷಿತಾಂಬೆ ಏನಂತೀರಾ? ಸಖತ್ ಎನರ್ಜಿ. ರಾಜೇಶ್ ಸಖತ್ ಸ್ಪೋರ್ಟಿವ್ ಆಗಿ ಸ್ಟೇಜ್ ಮೇಲೆ ಬಂದು Very, ಏನೋ very. ಮಾಡ್ತಾರೆ ಅನ್ಕೊಂಡಿದ್ದೆ. Yeah. ಕರೆಕ್ಟ್ ಆಗಿ ಅವನಿಗೆ ಕಾಪಿ ಮಾಡಿದಾರೆ. ಅದು ನಮ್ಮ ಗುರುಗಳು. ಹಾಡುಗೂ ಸೈ, ಆಕ್ಟಿಂಗ್ಗೂ ಸೈ, ಡಾನ್ಸ್ಗೂ ಸೈ. ಬರ್ಲಿ ಚಪ್ಪಾಳೆ ಗುರುಗಳಿಗೆ. ಥ್ಯಾಂಕ್ ಯು ಗುರುಗಳೇ. ಲೆಟ್ಸ್ ಹಿಯರ್ ಇಟ್ ಫಾರ್ ರಾಜೇಶ್ ಕೃಷ್ಣನ್ ಸರ್. ಓಕೆ, ಈಗ ಮಹಾಗುರುಗಳು ಏನ್ ಹೇಳ್ತಾರೆ ಈ ಆಕ್ಟ್ ಬಗ್ಗೆ? ಎಲ್ಲ ನಿಮ್ಮ ಹಾಡುಗಳೇ ಆಲ್ಮೋಸ್ಟ್ ಅದರಲ್ಲಿ ಒಳ್ಳೆ ಲಂಚ್ ಟೈಮ್, ಹೌದು. ಲಂಚ್ ಟೈಮ್ ನ ಮರೆಸಿದ ಪಂಚ್ ಟೈಮ್ ಆಗುತ್ತೆ. ಗುರುಗಳೇ ಸೂಪರ್. ಈ ಮಧ್ಯ ಇದ್ದಾನಲ್ಲ ಈ ಸೂರ್ಯ, ಏನಪ್ಪ ನಿನ್ ಕಾರ್ಯ. ಈ ಸ್ಕಿಟ್ ಹೆಸರೇನು? ಹೇರ್ಲೆಸ್ ಹೀರೋ. ಇದು ಕೇಶಪುರಾಣ ಅಂತ ಇಟ್ರೆ ಚೆನ್ನಾಗಿದೆ. ಅದು ಕೇಶಪುರಾಣ ಆಕ್ಟೆಡ್ ಬೈ ರಬ್ಬರ್ ಸ್ಟಾರ್. ಇವನು ಸೂಪರ್ ಸ್ಟಾರ್ ಅಲ್ಲ, ಇವನು ರಬ್ಬರ್ ಸ್ಟಾರ್. ರಬ್ಬರ್ ಸ್ಟಾರ್ ಸೂರ್ಯನ್ಗೆ.